ಎಮ್ಮೆ ತಮ್ಮಣ್ಣ ಚಿತ್ರದ ವಿಶೇಷತೆಗಳು. ಸಾಮಾಜಿಕ ಚಿತ್ರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ದ್ವಿಪಾತ್ರಗಳಲ್ಲಿ ಅಣ್ಣವರು ಅಭಿನಯಿಸಿರುವ ಮೊದಲ ಚಿತ್ರವಿದು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅಭಿನಯದ ಎರಡನೇ ಚಿತ್ರ. ಗುಬ್ಬಿ ವೀರಣ್ಣನವರ ಮಗಳು ಜಿ.ವಿ. ಲತಾದೇವಿ ಅವರು ಅಣ್ಣವರೊಂದಿಗೆ ನಾಯಕಿಯಾಗಿ ನಟಿಸಿದ ಮೊದಲ ಹಾಗೂ ಏಕೈಕ ಚಿತ್ರವಿದು. ಅಣ್ಣವರು ಶ್ರೀಕೃಷ್ಣನ ಪಾತ್ರದಲ್ಲಿ ತೆರೆಯ ಮೇಲೆ ಕಾಣಿಸಿಕೊಂಡಿರುವ ಮೊದಲ ಚಿತ್ರ. ಚಿತ್ರದಲ್ಲಿನ ಸೂಪರ್ ಹಿಟ್ ಗೀತೆಯಾದ ನೀನ್ ಯಾರಿಗಾದೆಯೋ ಎಲೆ ಮಾನವ ಹಾಡನ್ನು ಟೈಟಲ್ ಕಾರ್ಡ್ನಲ್ಲಿ ಪ್ರಾರಂಭಿಸಿ ಪಾತ್ರ ಪರಿಚಯಿಸಿದ ನಂತರ ಮುಗಿಸಿರುವುದು. ಇದೇ ಹಾಡನ್ನು ಚಿತ್ರದಲ್ಲಿ ನಾಯಕ ನಾಯಕಿಯ ಮಧ್ಯೆ ಮತ್ತೆ ಚಿತ್ರೀಕರಿಸಿರುವುದು. ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರು ಒಂದು ಸನ್ನಿವೇಶದಲ್ಲಿ ತಮಿಳು ಭಾಷೆಯಲ್ಲಿ ಸಂಭಾಷಣೆ ನಡೆಸಿರುವುದು ಈ ಚಿತ್ರದ ವಿಶೇಷ. கும்பகோணம் கிருஷ்ணாபதி சிஎம்ஜி நம்ம ஊர்ல நமக்கு ಕೆಲಸ ಸಿಗರಲ್ಲ இந்த ஊர்ல மீசೆ வெச்சுக்கிட்ட ಒಂದು ಬಿಟ್ರೆ ಹೆಂಗೆ ಹೋದರು ಮೈಸೂರು. ಬೆಂಗಳೂರಿನ ಸಾಗರ್ ಚಿತ್ರಮಂದಿರದಲ್ಲಿ 125ಕ್ಕೂ ಹೆಚ್ಚು ದಿನ ನಡೆದು ಸೂಪರ್ ಹಿಟ್ ಚಿತ್ರವಾದ ಎಮ್ಮೆ ತಮ್ಮಣ್ಣ 1966ರಲ್ಲಿ ತೆರೆ ಕಂಡ ಸೂಪರ್ ಹಿಟ್ ಚಿತ್ರ. ಇದೇ ರೀತಿ 1968ರಲ್ಲಿ ತೆಲುಗಿನಲ್ಲಿ ಗೋವುಲ ಗೋಪಯ್ಯನಾಗಿ, 69ರಲ್ಲಿ ಹಿಂದಿಯಲ್ಲಿ ಜಿಗ್ರಿ ದೋಸ್ತ್ ಆಗಿ ಹಾಗೂ 1970ರಲ್ಲಿ ಮಾಟುಕಾರ ವೇಲನ್ ಹೆಸರಿನಲ್ಲಿ ಈ ಚಿತ್ರ ರೀಮೇಕ್ ಆಗಿದೆ.